ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇದು ಡಿಸೆಂಬರ್ 2ನೇ ತಾರೀಕಿನ ವ್ಲಾಗು. ಬೆಳಗ್ಗೆ 7 ಗಂಟೆ ಆಗ್ತಾ ಇದೆ. ಯಜಮಾನ್ರು ಬಿಸಿ ಬಿಸಿಯಾಗಿ ನೀರನ್ನು ಕಾಯಿಸಿ ನಿಂಬೆ ರಸ ಮಾಡ್ತಾ ಇದ್ದಾರೆ, ನನಗೋಸ್ಕರ ಮತ್ತು ಅವ್ರಿಗೋಸ್ಕರ. ಇಲ್ಲಿ ಮಕ್ಕಳ ಟಿಫಿನ್ಗೆ ಅಂತ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಚಪಾತಿ ಮಾಡೋದಕ್ಕೆ. ನಿನ್ನೆ ರಾತ್ರಿ ಸೋರೆಕಾಯಿ ದಾಲ್ ಮಾಡಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು. ಸೊ ಆ ದಾಲಿಂದನೇ ಈ ಹಿಟ್ಟನ್ನು ಕಲಸಿ ಅದರೊಳಗಡೆ ಸ್ವಲ್ಪ ಜೀರಿಗೆ, ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ ಮತ್ತು 2 ಚಿಕ್ಕ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ ಕಲಸಿಟ್ಟಿದ್ದೀನಿ. ಸಖತ್ತಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ಪಲ್ಯನೂ ಬೇಡ, ಬರೀ ಸ್ವಲ್ಪ ಪಿಕ್ಕಲ್ ಜೊತೆ ಸ್ವಲ್ಪ ಟೀ ಜೊತೆ ಕಾಂಬಿನೇಷನ್ ಆಗಿ ಇದನ್ನು ತಿಂದರೆ ಸಖತ್ತಾಗಿರುತ್ತೆ. ಈಗ ಚಳಿಗಾಲ ಶುರು ಆಗಿರೋದ್ರಿಂದ ಮೊಸರನ್ನ ಸ್ಕಿಪ್ ಮಾಡ್ತಾ ಇದ್ದೀವಿ. ಬಿಸಿಲುಗಾಲದಲ್ಲಿ ಈ ಥರ ಪರಾಟಸ್ ಎಲ್ಲ ಮಾಡಿದಾಗ ಮೊಸರು ಜೊತೆ ಕಾಂಬಿನೇಷನ್ ಆಗಿನೂ ಸಹ ತಿಂತೀವಿ. ಚಳಿ ಇದ್ದಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಲ್ಲ, ಸೊ ಅದಕ್ಕೆ ಟೀ, ಪಿಕಲ್ ಇಲ್ಲಾಂದರೆ ಪಲ್ಯದ ಕಾಂಬಿನೇಷನಲ್ಲಿ ಪರಾಟಾಸ್ನ ತಿಂತೀವಿ. बेटा बुक्स इट्टाಯ್ತಾ? ಟೈಮ್ ಟೇಬಲ್ಗೆ ಅಕಾರ್ಡಿಂಗ್ ಇಟ್ಟಾಯ್ತಾ? ಏನಾದರೂ ಮಿಸ್ ಆಯಿತು ಅಂತ ಮತ್ತೆ ಮನೆಗೆ ಬಂದರೂ ಹತ್ರ ಅಷ್ಟೇ ಹೊಡಿತೀನಿ, ಅಷ್ಟೇ. ನೀನು ಹೋಗು ಇಷ್ಟೇ. ದಿಸ್ ಇಸ್ ಎ ನ್ಯೂ ಬುಕ್. ನಿನ್ನೆ ತೋರಿಸಿದೆ ಬಿಡು. ಅಯ್ಯೋ ನಿನ್ನೆ ರಜಾ ಇತ್ತಲ್ಲ, ಅಕಾಡೆಮಿಗೂ ರಜಾ ಇತ್ತು ಮತ್ತು ಸ್ಕೂಲ್ಗೂ ರಜಾ ಇತ್ತು, ಅದರಿಂದ ಇದನ್ನು ಡ್ರಾ ಮಾಡಿದ್ದಾನೆ. ಸಖತ್ತಾಗಿ ಮಾಡ್ತಾನೆ ನನ್ನ ಮಗ. ಹಾಂ, ಇಲ್ಲಿ ಯಜಮಾನ್ರು ಬಟ್ಟೆ ಮಾಡಿಸ್ತಾ ಇದ್ದಾರೆ. ಬೇಗ ಬೇಗ ಈ ನನ್ನ ಮಕ್ಕಳಿಗೆ ತಲೆಗೆ ಬಟ್ಟೆ ಕಟ್ತೀನಿ. ಆ್ಯಕ್ಚುಲಿ ದೊಡ್ಡ ಮಗ ಬೆಳೀತಾ ಇದ್ದಂಗೆ ತುಂಬ ಶೈ ಫೀಲ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್, ಸ್ಪೆಷಲಿ ಕ್ಯಾಮ್ರಾ ಮುಂದೆ. ಆಫ್ ಕ್ಯಾಮ್ರಾ ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ನಮ್ಮ ಜೊತೆ ಎಲ್ಲನೂ ತುಂಬ ಮಸ್ತಿ ಮಾಡ್ತಾನೆ. ಲೇಝಿ ಆದರೆ ಮಾತ್ರನೇ ಅವನು ಟಿ ವಿ ನೋಡೋದು, ಒಂದೇ ಕಡೆ ಕೂತ್ಕೊಂಡು ಮೊಬೈಲಲ್ಲಿ ಗೇಮ್ ಆಡೋದು ಆ ಥರ ಮಾಡ್ತಾನೆ. ಇಲ್ಲ ಅಂದರೆ ನಾವು ಮಸ್ತಿ ಮಾಡಿದ್ರೆ ಅವನೂ ಸಹ ತುಂಬ ಆ್ಯಕ್ಟಿವ್ ಆಗಿ ಮಸ್ತಿ ಮಾಡ್ತಾನೆ. ನಾನು ಅದಕ್ಕೆ ಅವ್ನಿಗೆ ಹೇಳಿದೆ, ನಿನ್ನ ಬಗ್ಗೆ ಯಾರೂ ಇತ್ತೀಚೆಗೆ ನನ್ನ ಬ್ಲಾಗ್ಸಲ್ಲಿ ಕಾಮೆಂಟ್ಸ್ ಮಾಡ್ತಿಲ್ಲ ಕಣೋ, ನೀನು ಗೂಬೆ ಥರ ನಿಂತ್ಕೊಂಡಿರ್ತೀಯ ಕ್ಯಾಮ್ರಾ ಮುಂದೆ, ಏನು ಮಾತಾಡಲ್ಲ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಅದು ಇದು ಮಾಡ್ತಾ ಇದ್ದ. ಮಕ್ಕಳು ಬೆಳೀತಾ ಬೆಳೀತಾ ತುಂಬ ಚೇಂಜ್ ಆಗಿಬಿಡ್ತಾರೆ ಫ್ರೆಂಡ್ಸ್. ಅದೇ 2 ವರ್ಷದ ಮುಂಚೆ ದೊಡ್ಡವನು ನನ್ನ ಓಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಮಾತಾಡ್ತಿದ್ದ ಗೊತ್ತಾ. ಸ್ವಲ್ಪ ಮಾರಲ್ ಸ್ಟೋರೀಸ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಅದರಲ್ಲಿ ನಾನು ಏನು ಹೇಳ್ಕೊಟ್ರು ಸಹ ಅದನ್ನು ಅಚ್ಚುಕಟ್ಟಾಗಿ ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದ. ಬಟ್ ಸ್ವಲ್ಪ ಉದ್ದ ಆದಮೇಲೆ ಅವನು ಶೈ ಫೀಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಸಹ ಪ್ರೋತ್ಸಾಹ ಮಾಡ್ತೀನಿ, ಈ ಥರ ಶೈ ಎಲ್ಲ ಫೀಲ್ ಮಾಡಬೇಡ, ಅದು ಸಹಜನೇ ಆಗೋದು. ಬಟ್ ಯು ನೀಡ್ ಟು ಬಿ ಫ್ರೆಂಡ್ಲಿ ಆಲ್ಸೋ. ಸ್ಪೆಷಲಿ ಮನೇಲಿರೋವಾಗ ನಾವು ಹೇಗಿರ್ತೀವೋ ಅದೇ ಥರ ಇರು ಅಂತ ಅವನಿಗೆ ನಾನು ಮೋಟಿವೇಟ್ ಮಾಡ್ತಿರ್ತೀನಿ. ಇಲ್ಲಿ ನಾನು ಯಜಮಾನ್ರಿಬ್ಬರು ಕೂತ್ಕೊಂಡು ಕಷ್ಟ ಸುಖಗಳ ಬಗ್ಗೆ ಮಾತಾಡ್ಕೊತಾ ಟೀ ಕುಡಿತಾ ಇದ್ವಿ. ಯಜಮಾನ್ರು ಟೀ ಜೊತೆ ಬಿಸ್ಕುಟ್ ತಿಂತಾ ಇದ್ದಾರೆ, ನಾನು ಟೀ ಜೊತೆ ಪರಾಟ ತಿಂತಾ ಇದ್ದೀನಿ. ಇತ್ತೀಚೆಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿತಾ ಇಲ್ಲ ಫ್ರೆಂಡ್ಸ್, ಅದು ಒಳ್ಳೇದಲ್ಲ ಅಂತ ತುಂಬ ಜನ ಹೇಳಿದ್ದೀರಾ. ಸೊ ಅದಕ್ಕೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡೋವಾಗ ಮಾತ್ರನೇ ಟೀ ಕುಡಿತಾ ಇದ್ದೀನಿ. ಇವಾಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. ಮಕ್ಕಳು ಸ್ಕೂಲಿಂದ ಬರೋದಕ್ಕಿಂತ ಮುಂಚೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿ ಅಲಸಂದೆ ಕಾಳಿನ ಸಾರು, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೈಸ್ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಧ್ಯಾಹ್ನದ ಊಟ ತುಂಬ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆನೂ ಅರ್ಧಂಬರ್ಧ ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಸ್ಕೂಲಲ್ಲಿ ಅದು ಹೆಂಗೆ ತಿಂತಾರೋ ನಮ್ಗೆ ಗೊತ್ತಿರಲ್ಲ. ಒಂದೊಂದು ಸಲ ಖಾಲಿ ಮಾಡಿಬಿಡ್ತಾರೆ, ಒಂದೊಂದು ಸಲ ಸ್ವಲ್ಪ ಮಿಕ್ಸ್ಕೊಂಡು ಬರ್ತಾರೆ. ಸೊ ಮಧ್ಯಾಹ್ನದ ಊಟ ತುಂಬ ಹಸ್ಕೊಂಡು ಬರ್ತಾರಲ್ಲ, ಬಿಸಿ ಬಿಸಿಯಾಗಿ ಮಾಡಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇತ್ತೀಚೆಗೆ ಮಕ್ಕಳು ಮಧ್ಯಾಹ್ನದಲ್ಲಿ ಮಲಗ್ತಾ ಇಲ್ಲ, ಈ ಅಕಾಡೆಮಿಗೆ ಹೋಗ್ತಾ ಇದ್ದಾರಲ್ಲ, ಸೊ ಅದಕ್ಕೋಸ್ಕರ. ಮಲಗಿದ್ರೆ ಮತ್ತೆ ನಾನು ಎಪ್ಸಲ್ಲ ಅಂತ ಹೇಳಿ ಮಲಗೋದೇ ಇಲ್ಲ. ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಊಟ ಮಾಡಿದ್ಮೇಲೆ ಆಮೇಲೆ ಅಕಾಡೆಮಿಗೆ ಹೋಗ್ಬಿಡ್ತಾರೆ. ಸೊ ಅದೇ ರೀತಿಯೇ ಇವತ್ತೂ ಸಹ ಸ್ಕೂಲಿಂದ ಬಂದ ಮೇಲೆ
ಆ್ಯಸ್ ಯೂಶುವಲ್ ಅವ್ರ ಕತೆಗಳೆಲ್ಲ ಹೇಳ್ತಾರೆ, ಸ್ಕೂಲಲ್ಲಿ ಏನಾಯಿತು ಏನಾಗಿಲ್ಲ ಅದೆಲ್ಲ ಹೇಳಿ ಒಂದು ಅರ್ಧ ಗಂಟೆ ಇದೇ ಥರನೇ ಮಾತಾಡ್ಕೊತ ಯೂನಿಫಾರ್ಮ್ ಚೇಂಜ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಯೂನಿಫಾರ್ಮ್ ಹಾಕಿಬಿಟ್ಟು ಆಮೇಲೆ ಒಂದು ಕಡೆ ಕುತ್ಕೊಂಡು ಬಿಡ್ತಾರೆ. ಅವ್ರು ಒಂದು ಕಡೆ ಕುತ್ಕೊಂಡ್ಮೇಲೆ ನಾನು ಬಿಸಿ ಬಿಸಿಯಾಗಿ ಊಟನ ಸರ್ವ್ ಮಾಡ್ತೀನಿ. ಬೆಳೆಯೋ ಮಕ್ಕಳಿಗೆ ಡಯಟಲ್ಲಿ ಪ್ರೋಟೀನ್ನ ಹೆಚ್ಚಾಗಿ ಇನ್ಕ್ಲೂಡ್ ಮಾಡಬೇಕಾಗಿ ಬರುತ್ತೆ. ಇತ್ತೀಚೆಗೆ ನಾವು ನಾನ್ ವೆಜ್ ಮನೇಲಿ ಮಾಡ್ತಾ ಇಲ್ಲದ ಕಾರಣದಿಂದ ಮನೆಯಲ್ಲಿ ಪ್ರೋಟೀನ್ ಅಂದರೆ ವೆಜಿಟೇರಿಯನ್ ಫುಡ್ಡಲ್ಲಿ ಯಾವುದ್ರಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೋ ಅದು ನಾನು ಹೆಚ್ಚಾಗಿ ಕುಕ್ ಮಾಡ್ತೀನಿ. ರಾಜ್ಮಾ, ಚೋಲೆ, ಈ ಥರ ಅಲಸಂದೆ ಕಾಳಿನ ಸಾರು, ಪಾಲಕು ಇವೆಲ್ಲನೂ ಹೆಚ್ಚಾಗಿ ಇನ್ಕ್ಲೂಡ್ ಮಾಡ್ತೀನಿ. ಅದ್ರ ಜೊತೆಗೇನೆ ಎಗ್ಸ್ ಬಾಯ್ಲ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ. ये किस लिए मिला है? Because I'm the best player of team. ये scored- कौन सा बॉल है? This is a ball, normal ball, but this was awarded to the player who has scored most goal and given the most passes, assist, and the best player of the team. वेरी गुड, वेरी गुड, वेरी गुड, वेरी This गुड. ball was given to the best player, three best player from the academy. हाँ हाँ हाँ. And day after tomorrow is my tournament. टूर्नामेंट कहाँ पे खेलोगे? We will go. School will take us. विच स्कूल विल टेक अस? Chitkara. हाँ, Yeah. तो कहीं बता दो ना, तुम्हारे टेस्ट वेस्ट तो शुरू हो रही है ना? टेस्ट का तो मैं मैम को कह दूंगा मैम ना, वो शाम को है ना, हाँ. तो पढ़ना भी तो पड़ता है उसके लिए. हाँ, पहले अभी पढ़ोगे, शुरू करोगे अभी? अभी कल तो हिंदी का है उसके लिए हाँ. है ना, उसके परसों? पंजाबी का है, परसों का हो जाए सेकंड थर्ड फोर्थ, वो तो शाम को जाना है ना, हाँ, तो शायद से रात तक आ जाए और मैं सुबह पढ़ लूंगा उसका. ऐसा नहीं होगा, अभी पढ़ोगे बैठ के. चल रखो, दूध दे रहा हूँ. बच्चा बच्चा मेरा बच्चा अवार्ड लेके तो अवार्ड. ಲೈಫಲ್ಲಿ ಒಂದು ಸಿಂಪಲ್ ಪಾಲಿಸಿಯನ್ನು ನನ್ನದಾಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಬ್ಯುಸಿಯಾಗಿರಬೇಕು, ಎನರ್ಜಿಟಿಕ್ ಆಗಿರಬೇಕು. ಅದನ್ನೇ ನಾನು ಮಕ್ಳಿಗೂ ಹೇಳ್ತೀನಿ. ಬೇಡದೇ ಇರೋದಕ್ಕೆಲ್ಲ ತಲೆ ಕೆಡಿಸ್ಕೊಳೇಬಾರ್ದು. ಬ್ಯುಸಿಯಾಗಿರಿ, ಸ್ಕೂಲ್ಗೆ ಹೋಗಿ ಬಂದು ಹೋಮ್ವರ್ಕ್ ಮಾಡಿ, ಆಟ ಆಡ್ಕೊಳ್ಳಿ, ಖುಷಿ ಖುಷಿಯಾಗಿ ಟಿ ವಿ ನೋಡಿ, ಮೂವೀಸ್ ನೋಡಿ, ಅಕಾಡೆಮಿಗೆ ಹೋಗಿ ಚೆನ್ನಾಗಿ ಆಟ ಆಡಿ, ನಿಮ್ಮ ಕೈಲಾದಷ್ಟು ಬೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಯಾವಾಗ್ಲೂ ಗೈಡ್ ಮಾಡ್ತಾನೆ ಇರ್ತೀನಿ. ಮಕ್ಕಳು ಸಹ ಅಷ್ಟೇ ಪ್ರೀತಿಯಿಂದ ನಮ್ಮ ಮಾತುಗಳನ್ನ ಕೇಳಿ ಅವರು ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ. ಮಕ್ಕಳಿಗೆ ಏನಾದರೂ ರೆಕಗ್ನಿಷನ್ ಸಿಕ್ಕಾಗ ಅವರು ಮನೆಗೆ ಬಂದ್ಬಿಟ್ಟು ಎಷ್ಟು ಆಸೆಯಿಂದ ಪ್ರೀತಿಯಿಂದ ನಮಗೆ ಹೇಳ್ತಾರಲ್ಲ, ನನಗೆ ಇದು ಸಿಕ್ತು, ನನಗೆ ಇವ್ರು ಅಪ್ರಿಷಿಯೇಟ್ ಮಾಡಿದ್ರು, ನಾನು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅದೆಲ್ಲ ಕೇಳೋದಕ್ಕೆ ಒಂಥರ ಖುಷಿ ಅಂದರೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟು ಖುಷಿ ಸಿಗುತ್ತೆ. ಅವ್ರಿಗೂ ಖುಷಿ ಸಿಗುತ್ತೆ, ಅಟ್ ದಿ ಸೇಮ್ ಟೈಮ್ ಪೇರೆಂಟ್ಸ್ ಆಗಿ ಕೇಳೋರಿಗೆ ನಮಗೂ ಸಹ ಖುಷಿ ಸಿಗುತ್ತೆ. ಇವಾಗ ನೀವು ನೋಡ್ದಂಗೆ ಯಜಮಾನ್ರು ಮನೆಯೊಳಗಡೆ ಕಾಲಿಟ್ಟಿದ್ದೇ ತಡ ಇಬ್ಬರು ಮಕ್ಳು ಸೇರಿ ಅವ್ರವ್ರಿಗೆ ಸಿಕ್ಕಿದ ರೆಕಗ್ನಿಷನ್ ಬಗ್ಗೆ ಡೀಟೇಲ್ ಆಗಿ ಎಲ್ಲನೂ ಹೇಳಿಬಿಟ್ರು. ಅವ್ರಿಗೊಂಥರ ಖುಷಿ ಇದನ್ನು ಹೇಳೋದಕ್ಕೆ. ಸೊ ಕೇಳೋದಕ್ಕೆ ನಮಗೂ ಸಹ ಖುಷಿ ಆಗುತ್ತೆ. ಸೊ ಯಜಮಾನ್ರು ನನ್ನ ರಿಪೋರ್ಟನ್ನು ಕೈಗೆ ಕೊಡ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನನೇ ನಮಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ರು ರಿಪೋರ್ಟನ್ನು ಚೆಕ್ ಮಾಡಿ ಅಂತ ಹೇಳಿ. ನಾನು ನಿನ್ನೆನೇ ನೋಡಿಬಿಟ್ಟಿದ್ದೆ. ಇವಾಗ ಹಾರ್ಡ್ ಕಾಪಿ ತಂದು ಕೊಟ್ಟರು. ನಾಳೆ ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗಿ ಈ ರಿಪೋರ್ಟ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು. ನಾನು ಚೆಕ್ ಮಾಡ್ದಂಗೆ ನನಗೆ ಎಷ್ಟು ನಾಲೆಜ್ ಇದೆಯೋ ಅಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಏನಂದರೆ, ನನ್ನ ರಿಪೋರ್ಟ್ಸ್ನ ನೋಡಿಬಿಟ್ಟು ಎಲ್ಲನೂ ನಾರ್ಮಲ್ ಆಗಿದೆ, ಏನೂ ಚಿಂತೆ ಇಲ್ಲ. ಬಟ್ ವೈಟಮಿನ್ ಡಿ ಕಡಿಮೆ ಇದೆ ಅಂತ ಗೊತ್ತಾಯಿತು. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇರೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಮಾಡಿಸಿದ್ವಿ. ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಸುಮ್ಮನೆ ಏನಕ್ಕೆ ಕನ್ಸಲ್ಟೇಷನ್ಗೆ ₹1000 ₹1500 ಪೇ ಮಾಡಬೇಕು ಅಂತ. ಕನ್ಸಲ್ಟೇಷನ್ಗೆ ನಾವು ಇದೇ ಥರನೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀವಿ. ಸೊ ಅವರು ಹೇಳಿದ್ದೇನೆಂದರೆ, ಹೌದು ವಿಟಮಿನ್ ಡಿ ಕಡಿಮೆ ಇದೆ, ನಿಮಗೆ ಲೆಫ್ಟ್ ಸೈಡ್ ಪೇನ್ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಅಂದರೆ ಕೈ, ಕಾಲು ಮತ್ತು ಶೋಲ್ಡರ್ಸ್ ಎಲ್ಲನೂ ಅದು ಸ್ಟ್ರೆಸ್ಸಿಂದನೂ ಆಗ್ತಾ ಇರ್ಬೋದು. ಯಾಕಂದರೆ ನಿಮ್ಮ ರಿಪೋರ್ಟು ಎಲ್ಲನೂ ನಾರ್ಮಲ್ ಆಗಿದೆ. ವೈಟಮಿನ್ ಡಿಗೆ ನೀವು ಸ್ವಲ್ಪ ಸೂರ್ಯನ ಕಿರಣಗಳನ್ನು ನಿಮ್ಮ ಬಾಡಿ ಮೇಲೆ ಬೀಳಿಸ್ಕೊಳ್ಳಿ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡಿರಿ. ಅದಲ್ದಿರ ಸಿರಪ್ಪು ಇಲ್ಲಾಂದರೆ ಮೆಡಿಸಿನ್ಸ್ ಬೇಕಾದರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಮ್ಯಾಮ್ ಮೆಡಿಸಿನ್ಸ್ ಅಂದರೆ ತುಂಬ ಅಲರ್ಜಿ, ನೀವು ಒಂದು ಕೆಲಸ ಮಾಡಿ ಸಿರಪ್ ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಫ್ರೀಯಾಗಿಯೇ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋ ಸಿರಪ್ನ ನಮಗೆ ಕೊಟ್ಟರು. ಸೊ ಅದನ್ನು ತಗೊಂಡು ಕಾರಲ್ಲಿ ಇಟ್ಬಿಟ್ಟು ಇವಾಗ ನಾವು ಚಂಡೀಗಢಲ್ಲಿರೋ ಎಲಾಂಟೆ ಮಾಲ್ಗೆ ಬಂದಿದ್ದೀವಿ. ನನಗೆ ಸ್ವಲ್ಪ ಕಾಸ್ಮೆಟಿಕ್ಸ್ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಅದರಿಂದ ನಾನು ಯಜಮಾನ್ರು ಇಬ್ಬರೂ ಮಾಲಿಗೆ ಬಂದುಬಿಟ್ಟು ನನಗೇನೇನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ಬೇಗನೆ ಮತ್ತೆ ಮಕ್ಕಳನ್ನ ಸ್ಕೂಲಿಂದ ಪಿಕ್ ಮಾಡಬೇಕು ಅಂತ ಹೇಳಿ ಒಂದು 3/4 ಗಂಟೆ ಈ ಮಾಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬೇಗನೆ ಸ್ಕೂಲ್ ಕಡೆ ಹೊರಟ್ವಿ. ಇವತ್ತು ಪಿಕಪ್ ನಾವೇ ಮಾಡ್ತೀವಿ ಅಂತ ಫಸ್ಟೇ ರಿಕ್ವೆಸ್ಟ್ ಮಾಡಿದ್ವಿ. ಮಕ್ಕಳು ಸಹ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು.
ಇಬ್ಬರು ಮಕ್ಕಳನ್ನೂ ಸ್ಕೂಲಿಂದ ಪಿಕ್ ಮಾಡಿದ್ಮೇಲೆ ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡಿ ಒಂದು 4 ಗಂಟೆಗೆ ಹಂಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಅರ್ಧ ಗಂಟೆ ಒಳಗಡೆ ಮಕ್ಕಳಿಬ್ರು ರೆಡಿ ಆಗಿಬಿಟ್ಟು ಮತ್ತೆ ಅಕಾಡೆಮಿಗೆ ಹೋದರು. ಅವರು ಅಕಾಡೆಮಿಗೆ ಹೋದ್ಮೇಲೆ ನಾನು ನಮ್ಮ ಯಜಮಾನ್ರಿಬ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದು ಇದು ಅಂತ ಕತೆ ಎಲ್ಲ ಮಾತಾಡಿದ್ವಿ. ಅದಾದ ನಂತರ ಇನ್ನೇನು ಮಕ್ಕಳು ಮತ್ತೆ ಬರ್ತಾರೆ ಅಂತ ಟೈಮ್ ಆಯಿತು. ಬೇಗ ಬೇಗ ನಾನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಅಡುಗೆ ಶುರು ಮಾಡಿಬಿಟ್ಟೆ. ಪಾಲಕ್ ಮಾಡ್ತಾಯಿದ್ದೀನಿ ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೋಟಿ. ರೆಸಿಪಿ ಏನು ಶೂಟ್ ಮಾಡಿರಲಿಲ್ಲ ಫ್ರೆಂಡ್ಸ್, ತುಂಬ ಟಯರ್ಡ್ ಆಗಿತ್ತು. ಅದರಿಂದ ಬೇಗ ಬೇಗ ಕೆಲಸ ಆದರೆ ಸಾಕು ಅಂತ ಹೇಳಿ ರಿಂಗ್ ಲೈಟ್ಗೆ ಮೊಬೈಲ್ನ ಹಾಕಿಬಿಟ್ಟು ಕೆಲಸ ಮಾಡ್ಕೋತಾ ಇಷ್ಟು ಮಟ್ಟಿಗೆ ಬ್ಲಾಗ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಜಮಾನ್ರು ಬಂದುಬಿಟ್ಟು ನಮ್ಮಿಬ್ಬರಿಗೋಸ್ಕರ ಏನಪ್ಪ ಇದು ಗ್ರೀನ್ ಟೀ ಮಾಡ್ತಾ ಇದ್ದಾರೆ. ಸೊ ಇವ್ರು ಮಾಡಲಿ ಅಂತ ಹೇಳಿ ನಾನು ಬಟ್ಟೆ ಎಲ್ಲನೂ ಒಣಗಾಕಿ ಫ್ರೀ ಆದಮೇಲೆ ಕುತ್ಕೊಂಡು ಕುಡಿಯೋಣ ಅಂತ ಹೇಳಿ ಇವ್ರು ರೆಡಿ ಮಾಡ್ತಾಯಿದ್ರು. ಅಷ್ಟು ಬೇಗ ಮಕ್ಕಳು ಸಹ ಬಂದರು. ಮಕ್ಳಿಗೋಸ್ಕರ ಬಿಸಿ ಬಿಸಿಯಾಗಿ ಹಾಲನ್ನ ಬಾಯ್ಲ್ ಮಾಡಿದೆ, ಎಗ್ಸ್ನ ಬಾಯ್ಲ್ ಮಾಡಿದೆ. ಅದಾದ ನಂತರ ಕಿಚನ್ನೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಿಟ್ಟನ್ನು ಸಹ ಕಲಸಿಟ್ಬಿಟ್ಟು ಆಮೇಲೆ ಕುತ್ಕೊಂಡು ಆರಾಮಾಗಿ ಈ ಗ್ರೀನ್ ಟೀನ ಕುಡಿದಿದ್ದು. ಮಕ್ಕಳು ಆಟ ಆಡ್ಕೊಂಡು ಬಂದಮೇಲೆ ತುಂಬ ಟಯರ್ಡ್ ಆಗಿರ್ತಾರಲ್ಲ, ಸೊ ಅದು ಇದು ಬೇಕು ಅಂತ ಹುಡ್ಕಾಡ್ತಾ ಇರ್ತಾರೆ, ಅದು ತಿನ್ನೋಕೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಸೊ ಅದಕ್ಕೆ ಎಗ್ಗು ಕೊಡ್ತೀನಿ, ಅದ್ರ ಜೊತೆಗೆ ಹಾಲೂ ಸಹ ಕೊಡ್ತೀನಿ. ಸ್ವಲ್ಪ ಟೈಮ್ ಗ್ಯಾಪ್ ಬಿಟ್ಟುನೇ ಕೊಡ್ತೀನಿ ಎರಡನ್ನೂ, ಒಂದೇ ಸಲ ಎರಡನ್ನೂ ಕೊಡೋಕ್ಕೆ ಹೋಗಲ್ಲ. ಸೊ ಇವಾಗ ನೀವು ನೋಡ್ಬೋದು ಸ್ಟವ್ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಕುತ್ಕೊಂಡು ಆರಾಮಾಗಿ ಯಜಮಾನ್ರ ಜೊತೆ ಮಾತಾಡಿಕೊಂಡು ಗ್ರೀನ್ ಟೀನ ಎಂಜಾಯ್ ಮಾಡಿದೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ಡಿಸೆಂಬರ್ 2ನೇ ತಾರೀಕು ಮತ್ತು 3ನೇ ತಾರೀಕಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಪುಟ್ಟದಾದ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ನಮ್ಮ ಲೈಫ್ ಸ್ಟೈಲನ್ನು ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. Bye bye. Take care.